ಬೆಂಗಳೂರಲ್ಲಿ ಅಪ್ಪ ಮಗನಿಂದ ಮೊಬೈಲ್ ಕಳ್ತನ ಆಗಿರೋ ಸುದ್ದಿ ಇದು. ಮಗ ಸುಲಿಗೆ ಮಾಡಿ ಅಪ್ಪನ ಕೈಗೆ ಮೊಬೈಲ್ ತಂದು ಕೊಡ್ತಾ ಇದ್ದ. ಸಿಕ್ಕಿ ಬೀಳೋ ಭಯಕ್ಕೆ ಐಫೋನ್ ಕದಿತಾ ಇರಲಿಲ್ವಂತೆ. ಸಲ್ಮಾನ್ ಹಾಗೂ ಸಾಜಿದ್ ಮತ್ತು ಫಾರೂಕ್ ಈ ಮೂರು ಜನರನ್ನ ಸದ್ಯಕ್ಕೆ ಪೊಲೀಸರು ಬಂಧಿಸಿದ್ದಾರೆ. ಪೊಲೀಸರಿಂದ 30 ಲಕ್ಷ ಮೌಲ್ಯದ 93 ಮೊಬೈಲ್ಗಳನ್ನ ಸದ್ಯಕ್ಕೆ ವಶಪಡಿಸಲಾಗಿದೆ. ಅಂದ್ರೆ ಆರೋಪಿಗಳ ಹತ್ರ ಇದ್ದಂತಹ ಆ 93 ಮೊಬೈಲ್ಗಳನ್ನ ಸದ್ಯಕ್ಕೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅದರ ಮೌಲ್ಯ 30 ಲಕ್ಷ ಅಂತೆ. ಐಫೋನ್ ಅಂತೂ ಮುಟ್ಟಕ್ಕೆ ಹೋಗ್ತಿರ್ಲಿಲ್ವಂತೆ. ಐಫೋನಲ್ಲಿ ಅಡ್ವಾನ್ಸ್ ಫೀಚರ್ ಇರುತ್ತೆ, ಅಥವಾ ಕಳೆದೋಗಿರುವಂಥ ಫೋನನ್ನು ಟ್ರ್ಯಾಕ್ ಮಾಡಬಹುದು, ಅಥವಾ ಇಂತಹ ಬೇರೆ ಬೇರೆ ರೀಸನ್ಸ್. ಮತ್ತು ಒಂದ್ಸಲ ಐಫೋನ್ ಏನಾದರೂ ಲಾಕ್ ಆದರೆ ಅದನ್ನು ಅನ್ಲಾಕ್ ಮಾಡುವಂಥ ಪ್ರಾಸೆಸ್ ಕೂಡ ಸಾಕಷ್ಟು ತಲೆನೋವು ಇರುತ್ತೆ. ಸೊ ಹಾಗಾಗಿ ಐಫೋನ್ ಸುದ್ದಿಗೆ ಹೋಗ್ತಿರ್ಲಿಲ್ಲ. ಆದರೆ ಎಲ್ಲಾದರೂ ಬೇರೆ ಸ್ಮಾರ್ಟ್ ಫೋನ್ ಸಿಗ್ತಾ ಇದೆ ಕಂಡ್ರೆ ಈ 3 ಜನ ಬಿಡ್ತಾ ಇರಲಿಲ್ವಂತೆ. ತಂದೆ ಹತ್ರ ಕದ್ದ ಮಗ ಐಫೋನ್ ಬೇರೆ ಬೇರೆ ಫೋನ್ಗಳನ್ನು ತಂದು ಕೊಡ್ತಾ ಇದ್ದಂತೆ. ಅದರ ಮೌಲ್ಯ 30 ಲಕ್ಷ ಅಂತೆ. ಒಟ್ಟು 93 ಮೊಬೈಲ್ಗಳನ್ನು ಸದ್ಯಕ್ಕೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪೊಲೀಸ್ ಠಾಣೆ ಸರಹದ್ದಿನಲ್ಲಿ ಮಾದಾಪುರ ಪೊಲೀಸ್ ಠಾಣೆಯವರು ಈ ಮೊಬೈಲ್ ರಾಬರಿಗಳನ್ನು ಅಂದ್ರೆ ಅನೇಕ ಸಂದರ್ಭಗಳಲ್ಲಿ ಅರ್ಲಿ ಮಾರ್ನಿಂಗ್ ಮತ್ತು ಲೇಟ್ ನೈಟ್ ಅವರ್ಸ್ ನಲ್ಲಿ ಜನರು ವಾಕಿಂಗ್ ಮಾಡುವಾಗ ಅಥವಾ ನಡ್ಕೊಂಡು ಹೋಗುವಾಗ ಈ ದ್ವಿಚಕ್ರ ವಾಹನದಲ್ಲಿ ಬಂದು ಮೊಬೈಲ್ ಕಳ್ತನಗಳು, ಮೊಬೈಲ್ ಸ್ನ್ಯಾಚಿಂಗ್ಗಳು ಸಾಕಷ್ಟು ಆಗ್ತಾ ಇದ್ವು. ಅಂತಹ ಒಂದು ಗ್ಯಾಂಗ್ ಅನ್ನ ನಮ್ಮ ಮಹದೇವಪುರ ಪೊಲೀಸ್ನವರು ಪತ್ತೆ ಹಚ್ಚಿದ್ದಾರೆ. 3 ವ್ಯಕ್ತಿಗಳನ್ನ ಬಂಧಿಸಿದ್ದಾರೆ. ಅವರಿಂದ ಸುಮಾರು 93 ಮೊಬೈಲ್ ಫೋನ್ಗಳು ಈಗ ರಿಕವರಿ ಆಗಿದ್ದಾವೆ. ಈ ಮೊಬೈಲ್ ಫೋನ್ಗಳ ಆಧಾರದ ಮೇಲೆ ನೋಡಿದಾಗ ಸುಮಾರು 12-13 ಕೇಸ್ಗಳು ಈಗ ಪತ್ತೆ ಆಗಿದೆ. ಉಳಿದಿದ್ದು ಇನ್ನೂ ಕೂಡ ಪತ್ತೆ ಆಗಬೇಕಾಗಿದೆ. ಉಳಿದಿದ್ದು ಎಲ್ಲೆಲ್ಲಿ ಕೇಸ್ಗಳು, ಎಲ್ಲೆಲ್ಲಿ ಇವರು ಇದನ್ನ ತಮ್ಮ ಕೈ ಚಳಕವನ್ನ ತೋರಿಸಿದ್ದಾರೆ ಅಂತ ಹೇಳಿ. ಈ ಆರೋಪಿ ಏನಿದ್ದಾನೆ, ಪ್ರಮುಖ ಆರೋಪಿ ಆತ MOB ವ್ಯಕ್ತಿಯಾಗಿದ್ದು, ಇದೇ ರೀತಿ ಹಿಂದಿಯೂ ಕೂಡ ಈ ಮೊಬೈಲ್ ರಾಬರಿ ಮತ್ತು ರಸ್ತೆಯಲ್ಲಿ ಹೋಗ್ತಕ್ಕಂಥವ್ರಿಗೆ ಈ ರೀತಿ ರಾಬರಿ ಮಾಡ್ತಕ್ಕಂಥ ಒಂದು ಪ್ರವೃತ್ತಿ ಇದನ್ನದಾಗಿದೆ. 2ನೇ ವ್ಯಕ್ತಿ ರಿಸೀವರು ಮತ್ತು 3ನೇ ವ್ಯಕ್ತಿಯು ಕೂಡ ಈ ಮೊದಲನೇ ಆರೋಪಿಯ ತಂದೆ ಆಗಿದ್ದು. ಆತ ಕೂಡ ಈ ರಾಬರಿ ಮಾಡಿರ್ತಕ್ಕಂತಹ ಮೊಬೈಲ್ ಫೋನ್ಗಳನ್ನ ಡಿಸ್ಪೋಸ್ ಮಾಡ್ತಕ್ಕಂಥ ಒಂದು ಕೆಲಸದಲ್ಲಿ ಇನ್ವಾಲ್ವ್ ಆಗಿದ್ದು ಅಂತ ಹೇಳಿ ಕಂಡು ಬಂದಿದೆ. ಇದು ಕೂಡ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಪತ್ತೆ ಕಾರ್ಯ. ಇವರಿಗೆ 25,000 ರೂಪಾಯಿಗಳ ಬಹುಮಾನವನ್ನು ನಾನು ಘೋಷಿಸ್ತಾ ಇದ್ದೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.